ನಮಸ್ಕಾರ. ಪ್ರಜಾವಾಣಿಯ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ಸ್ವಾಗತ. ಸರಿ, ತಡ ಮಾಡದೆ ಇವತ್ತಿನ ಪ್ರಮುಖ ವಿಷಯಗಳತ್ತ ಗಮನಹರಿಸೋಣ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಎರಡು ಮುಖ್ಯ ವಿಭಾಗಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ನಮ್ಮ ದೇಶದೊಳಗಿನ ರಾಷ್ಟ್ರೀಯ ಸುದ್ದಿಗಳು, ಅದಾದ ನಂತರ ಜಗತ್ತಿನಾದ್ಯಂತ ನಡೀತಿರುವ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವ ಕೆಲವು ಪ್ರಮುಖ ಬೆಳವಣಿಗೆಗಳು ಏನು ಅಂತ ನೋಡೋಣ ಬನ್ನಿ. ಈಗಂತೂ ದೇಶದಲ್ಲಿ ಡಿಜಿಟಲ್ ವಂಚನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿವೆ ಅಲ್ವಾ? ಇದನ್ನ ಸುಪ್ರೀಂ ಕೋರ್ಟು ತುಂಬನೇ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡೋಕೆ ಕೆಲವು ಕಟ್ಟುನಿಟ್ಟಾದ ಕ್ರಮಗಳನ್ನ ತರಲು ಮುಂದಾಗಿದೆ. ಹೌದು, ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಹೆಸರಲ್ಲಿ ನಡೀತಿರೋ ಸೈಬರ್ ವಂಚನೆಗಳನ್ನು ತಡೆಯೋಕೆ ಸುಪ್ರೀಂ ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಡೈರೆಕ್ಷನ್ ಕೊಟ್ಟಿದೆ. ಏನಪ್ಪಾ ಅಂದ್ರೆ, ಇದಕ್ಕಾಗಿಯೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ SOPಯನ್ನ ರೆಡಿ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಈ ವಂಚನೆಗಳಿಂದ ನಮ್ಮ ದೇಶಕ್ಕೆ ಆಗಿರೋ ನಷ್ಟ ಇದೆಯಲ್ಲ, ಅದು ಸಣ್ಣ ಪುಟ್ಟದ್ದಲ್ಲ. ಬರೋಬ್ಬರಿ 54,000 ಕೋಟಿ ರೂಪಾಯಿ. ಯೋಚನೆ ಮಾಡಿ, ಇದು ಕೆಲವು ಸಣ್ಣ ರಾಜ್ಯಗಳ ಇಡೀ ಬಜೆಟ್ಗಿಂತಲೂ ದೊಡ್ಡ ಮೊತ್ತ. ಅದಕ್ಕೆ ಈಗ ಗೃಹ ಇಲಾಖೆಗೆ RBI ಮತ್ತು ಟೆಲಿಕಾಂ ಇಲಾಖೆ ಜೊತೆ ಮಾತಾಡಿ 4 ವಾರದಲ್ಲಿ ಒಂದು ಡ್ರಾಫ್ಟ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಈ ಸೈಬರ್ ಕಳ್ಳರನ್ನ ಹಿಡಿಯೋಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಟೆಕ್ನಾಲಜಿ ಬಳಸಿ ಅಂತಾನೂ RBIಗೆ ಸೂಚನೆ ನೀಡಿದೆ. ಜೊತೆಗೆ ಈ ವಂಚನೆಗಳಿಗೆಲ್ಲ ಸಹಾಯ ಮಾಡೋ ಬ್ಯಾಂಕ್ ಆಫೀಸರ್ಗಳನ್ನು ಸಹ ತನಿಖೆ ಮಾಡಬೇಕು ಅಂತ ಖಡಕ್ಕಾಗಿ ಹೇಳಿದೆ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಇದು ಕೂಡ ಬಹಳ ಮುಖ್ಯವಾದದ್ದು. ಪ್ರಧಾನಮಂತ್ರಿ ಕೌಶಲ ವಿಕಾಸ್ ಯೋಜನೆ ಅಂದ್ರೆ PMKVY ಬಗ್ಗೆ ಕೇಳಿರ್ತೀರ. ಈ ಯೋಜನೆಯಲ್ಲಿ ಕೆಲವೊಂದು ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬಂದಿವೆ. ಇದನ್ನ ಮಹಾಲೇಖಪಾಲರ ವರದಿ ಅಂದ್ರೆ CAG ರಿಪೋರ್ಟ್ ಬಯಲು ಮಾಡಿದೆ. ಈ CAG ವರದಿ ಪ್ರಕಾರ 2015ರಿಂದ 2024 ಅಂದ್ರೆ ಸುಮಾರು 9 ವರ್ಷಗಳಲ್ಲಿ 1.30 ಕೋಟಿ ಜನರಿಗೆ ಈ ಯೋಜನೆಯಡಿ ಟ್ರೈನಿಂಗ್ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಸಮಸ್ಯೆ ಇರೋದೇ ಇಲ್ಲಿ. ಯಾರು ಟ್ರೈನಿಂಗ್ ಕೊಟ್ರು ಅಂತ ಕೇಳಿದ್ರೆ ಆ ಜಾಗದಲ್ಲಿ ನಲ್ ಅಥವಾ ಝೀರೋ ಅಂತ ಹಾಕಿದ್ದಾರಂತೆ. ಅಂದ್ರೆ ತರಬೇತುದಾರರ ಹೆಸರೇ ಇಲ್ಲ. ಇದು ಎಷ್ಟರ ಮಟ್ಟಿಗಿನ ಲೋಪ ಅಲ್ವಾ? ಇದಕ್ಕಿಂತ ದೊಡ್ಡ ಶಾಕಿಂಗ್ ವಿಷಯ ಏನಂದ್ರೆ, ರಿಜಿಸ್ಟರ್ ಕೂಡ ಆಗಿಲ್ಲದ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಅನ್ನೋ ಒಂದು ಕಂಪನಿ ಬರೋಬ್ಬರಿ 33,493 ಜನರಿಗೆ ತರಬೇತಿ ಕೊಟ್ಟಿದೆ ಅಂತ ದಾಖಲೆಗಳಲ್ಲಿದೆ. 2014ರಿಂದ ಇಲ್ಲಿವರೆಗೆ ಈ ಯೋಜನೆಗೆ ಖರ್ಚು ಮಾಡಿರೋದೆಷ್ಟು ಗೊತ್ತಾ? ಸುಮಾರು 10,194 ಕೋಟಿ ರೂಪಾಯಿ. ಇಷ್ಟೊಂದು ದೊಡ್ಡ ಮೊತ್ತದ ಯೋಜನೆಯಲ್ಲಿ ಇಂತಹ ಅಕ್ರಮಗಳು ನಡೆದ್ರೆ ನಮ್ಮ ದೇಶದ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆನೇ ದೊಡ್ಡ ಪ್ರಶ್ನೆಗಳು ಹೇಳ್ತವೆ. ಮುಂದಿನ ಸುದ್ದಿ ಮತದಾರರ ಪಟ್ಟಿಗೆ ಸಂಬಂಧಿಸಿದ್ದು. ನಿಮ್ಗೊತ್ತಿರೋ ಹಾಗೆ ವೋಟರ್ ಲಿಸ್ಟ್ ಪರಿಷ್ಕರಣೆ ನಡೀತಾ ಇರುತ್ತೆ. ಈ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ತಲೆ ಹಾಕಬೇಡಿ ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಒಂದು ರೀತಿ ವಾರ್ನಿಂಗ್ ಕೊಟ್ಟಿದೆ. ಹೌದು, ಈ ಸ್ಪೆಷಲ್ ಸಮರಿ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಗೆ ಯಾವ ರಾಜ್ಯನೂ ಅಡ್ಡಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿದೆ. ಇದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಸರ್ಕಾರ ನಾವು 8,505 ಅಧಿಕಾರಿಗಳನ್ನು ಈ ಕೆಲಸಕ್ಕೆ ನೇಮಿಸ್ತೀವಿ ಅಂತ ತಿಳಿಸಿದೆ. ಅಂದಹಾಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಡೆಡ್ಲೈನ್ ಅನ್ನ ಫೆಬ್ರವರಿ 14ರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಈ ಇಡೀ ಪ್ರಕ್ರಿಯೆ ಯಾವುದೇ ತೊಂದರೆ ಇಲ್ಲದೆ ನಡೆಯಬೇಕು. ಅದರ ಜವಾಬ್ದಾರಿ ಆಯಾ ಜಿಲ್ಲಾಡಳಿತಗಳದ್ದು ಅಂತಾನೂ ಸ್ಪಷ್ಟಪಡಿಸಲಾಗಿದೆ. ಸರಿ, ಈಗ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಹೆಮ್ಮೆಯ ಸುದ್ದಿ ಇದೆ. ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ನಡೆಯಿತು. ಅಲ್ಲಿ ಭಾರತದ ಹುಲಿ ಸಂರಕ್ಷಣೆಯ ಬಗ್ಗೆ ಒಂದು ದೊಡ್ಡ ಯಶೋಗಾಥೆಯನ್ನೇ ಹೇಳಲಾಗಿದೆ. ನೋಡಿ, ಇಡೀ ಜಗತ್ತಿನಲ್ಲಿರೋ ಒಟ್ಟು ಹುಲಿಗಳಲ್ಲಿ 70% ಹುಲಿಗಳು ಇರೋದು ನಮ್ಮ ಭಾರತದಲ್ಲಿ. ಇದನ್ನ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದು ನಿಜಕ್ಕೂ ನಮ್ಮ ದೇಶದ ವನ್ಯಜೀವಿ ಸಂರಕ್ಷಣೆ ಪ್ರಯತ್ನಗಳಿಗೆ ಸಿಕ್ಕಿರೋ ಒಂದು ದೊಡ್ಡ ಜಾಗತಿಕ ಗೌರವ ಅಂತಾನೆ ಹೇಳ್ಬೋದು. ಈಗ ನಮ್ಮ ಗಮನವನ್ನ ಆರ್ಥಿಕ ವಲಯದ ಕಡೆಗೆ ಹರಿಸೋಣ. ಸಣ್ಣ ಮತ್ತೆ ಅತಿ ಸಣ್ಣ ಉದ್ಯಮಗಳು ಅಂದ್ರೆ MSCಗಳಿಗೆ ಪ್ರೋತ್ಸಾಹ ಕೊಡೋಕೆ RBI ಒಂದು ಬಹಳ ಮುಖ್ಯವಾದ ಹೆಜ್ಜೆ ಇಟ್ಟಿದೆ. ಸಣ್ಣ ಉದ್ಯಮಗಳಿಗೆ ಯಾವುದೇ ಅಡಮಾನ ಇಲ್ಲದೆ ಅಂದ್ರೆ ಕೊಲ್ಯಾಟರಲ್ ಫ್ರೀ ಲೋನ್ ಕೊಡುವ ಮಿತಿಯನ್ನ RBI ಈಗ ಜಾಸ್ತಿ ಮಾಡಿದೆ. ಮೊದಲು ಈ ಲಿಮಿಟ್ 10 ಲಕ್ಷ ರೂಪಾಯಿ ಇತ್ತು. ಈಗ ಅದನ್ನ ನೇರವಾಗಿ ಡಬಲ್ ಮಾಡಿ 20 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಈ ಹೊಸ ರೂಲ್ 2026 ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಇದು ಖಂಡಿತವಾಗಿಯೂ ಸಣ್ಣ ಉದ್ಯಮಗಳಿಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಹಣಕಾಸಿನ ವ್ಯವಹಾರ ಮಾಡುವಾಗೆಲ್ಲ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅಲ್ವಾ? ಈಗ ಆದಾಯ ತೆರಿಗೆ ಇಲಾಖೆ ಪ್ಯಾನ್ ಕಾರ್ಡ್ ಕೊಡಬೇಕಾದ ವಹಿವಾಟುಗಳ ಮಿತಿಯನ್ನ ಹೆಚ್ಚಿಸೋಕೆ ಒಂದು ಪ್ರಪೋಸಲ್ ಇಟ್ಟಿದೆ. ಏನಿದು ಅಂತ ನೋಡೋಣ.
ಹಲವಾರು ವಹಿವಾಟುಗಳಿಗೆ ಈ ಪ್ಯಾನ್ ಲಿಮಿಟನ್ನು ಚೇಂಜ್ ಮಾಡೋ ಪ್ರಸ್ತಾವನೆ ಇದೆ. ಮೊದಲನೇದಾಗಿ ಬ್ಯಾಂಕ್ ಡೆಪಾಸಿಟ್. ಮೊದಲು ಪ್ರತಿ ಸಲ 50,000ಕ್ಕಿಂತ ಜಾಸ್ತಿ ಡೆಪಾಸಿಟ್ ಮಾಡಿದರೆ ಪ್ಯಾನ್ ಬೇಕಿತ್ತು. ಈಗ ಒಟ್ಟು ವರ್ಷಕ್ಕೆ 10 ಲಕ್ಷ ದಾಟಿದ್ರೆ ಸಾಕು ಅನ್ನೋ ಪ್ರಪೋಸಲ್ ಇದೆ. ಇನ್ನು ಸ್ಥಿರ ಆಸ್ತಿ ಅಂದರೆ ಪ್ರಾಪರ್ಟಿ ವ್ಯವಹಾರದ ಮಿತಿಯನ್ನು 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಸ್ತಿದ್ದಾರೆ. ಹೋಟೆಲ್ ಬಿಲ್ ಪೇಮೆಂಟ್ ಲಿಮಿಟ್ 50,000ದಿಂದ 1 ಲಕ್ಷಕ್ಕೆ ಹೆಚ್ಚಾಗಲಿದೆ. ಕೊನೆಯದಾಗಿ ವಾಹನ ಖರೀದಿ. ಮೊದಲು ಕಾರ್ಗಳಿಗೆ ಮಾತ್ರ ಇತ್ತು. ಈಗ 5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಬೆಲೆಯ ಯಾವುದೇ ವಾಹನ ಖರೀದಿಸಿದ್ರೂ ಪ್ಯಾನ್ ಕಡ್ಡಾಯ ಮಾಡೋ ಯೋಚನೆ ಇದೆ. ಸರಿ, ಈಗ ಉದ್ಯೋಗಿಗಳಿಗೆಲ್ಲ ಒಂದು ಗುಡ್ ನ್ಯೂಸ್. ನಮ್ಮ ಪ್ರಾವಿಡೆಂಟ್ ಫಂಡ್ ಅಂದರೆ PF ಹಣವನ್ನ ವಿಡ್ರಾ ಮಾಡೋ ಪ್ರಾಸೆಸ್ ಇದೆಯಲ್ಲ, ಅದು ಇನ್ನಷ್ಟು ಸಿಂಪಲ್ ಆಗ್ತಾ ಇದೆ. ಇದನ್ನ ಮಾಡ್ತಿರೋದು EPFO ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಹೌದು, ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮುಂದಿನ ಏಪ್ರಿಲ್ ನಂತರ EPFO ಚಂದಾದಾರರು UPI ಬಳಸಿ ಡೈರೆಕ್ಟಾಗಿ ತಮ್ಮ ಬ್ಯಾಂಕ್ ಅಕೌಂಟಿಗೆ PF ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದಕ್ಕಾಗಿಯೇ ಕೇಂದ್ರ ಕಾರ್ಮಿಕ ಸಚಿವಾಲಯ ಒಂದು ಸ್ಪೆಷಲ್ ಆ್ಯಪ್ ಅನ್ನು ಡೆವಲಪ್ ಮಾಡ್ತಿದೆ. ಈ ಹೊಸ ಆ್ಯಪ್ನಲ್ಲಿ ನಮ್ಮ ಪಾಸ್ಬುಕ್ ಡೀಟೇಲ್ಸ್, ಅಕೌಂಟ್ ಬ್ಯಾಲೆನ್ಸ್ ಎಲ್ಲವನ್ನೂ ಚೆಕ್ ಮಾಡ್ಬೋದು. ಈ ಹೊಸ ಸೌಲಭ್ಯ 2026ರ ಏಪ್ರಿಲ್ ಹೊತ್ತಿಗೆ ಶುರುವಾಗ್ಬೋದು ಅಂತ ನಿರೀಕ್ಷಿಸಲಾಗಿದೆ. ಇಲ್ಲಿಯವರೆಗೆ ರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದ್ವಿ. ಈಗ ಗಡಿ ದಾಟಿ ಕೆಲವು ಪ್ರಮುಖ ಅಂತಾರಾಷ್ಟ್ರೀಯ ವಿದ್ಯಮಾನಗಳತ್ತ ನಮ್ಮ ಗಮನ ಹರಿಸೋಣ. ಟೆಕ್ನಾಲಜಿ ಜಗತ್ನಲ್ಲಿ ಒಂದು ಹೊಸ AI ಟೂಲ್ ಬಂದಿದೆ. ಇದು ಬಂದಿದ್ದು ಇಡೀ ಗ್ಲೋಬಲ್ IT ಸೆಕ್ಟರ್ನಲ್ಲೇ ಒಂದ್ರೀತಿ ಅಲ್ಲೋಲಕಲ್ಲೋಲ ಸೃಷ್ಟಿಸಿದೆ. ಅಮೆರಿಕದ ಆಂಥ್ರೋಪಿಕ್ ಅನ್ನೋ ಕಂಪನಿ ಕ್ಲಾಡ್ ಕೋವರ್ಕ್ ಅಂತ ಒಂದು ಹೊಸ AI ಪ್ಲಗಿನ್ ರಿಲೀಸ್ ಮಾಡಿದೆ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಡೇಟಾ ಅನಾಲಿಸಿಸ್, ಕೋಡಿಂಗ್ ಅಷ್ಟೇ ಯಾಕೆ, ಕಾಂಪ್ಲೆಕ್ಸ್ ಆಗಿರೋ ಲೀಗಲ್ ಡಾಕ್ಯುಮೆಂಟ್ಸ್ ಪರಿಶೀಲನೆ, ಹೀಗೆ ಮನುಷ್ಯರು ಮಾಡೋ ಎಷ್ಟೋ ಕೆಲಸಗಳನ್ನು ಇದು ಆಟೋಮ್ಯಾಟಿಕ್ ಆಗಿ ಮಾಡಿಬಿಡುತ್ತೆ. ಇದರ ಎಫೆಕ್ಟ್ ಎಷ್ಟಾಗಿದೆ ಅಂದರೆ ಗ್ಲೋಬಲ್ ಸಾಫ್ಟ್ವೇರ್ ಮಾರ್ಕೆಟ್ಗೆ ಸುಮಾರು $28,500 ಕೋಟಿ ನಷ್ಟ ಆಗಿದೆ. ಇದಕ್ಕೀಗ ಸ್ಯಾಸ್ಪೊಕೊಲಿಪ್ಸ್ ಅಂತಾನೆ ಕರೀತಿದ್ದಾರೆ, ಅಂದರೆ ಸಾಫ್ಟ್ವೇರ್ ಸೇವೆಗಳ ಮಹಾಪ್ರಳಯ ಅಂತ. ಸಹಜವಾಗಿಯೇ ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಕಡಿತದ ಭಯವನ್ನು ಹುಟ್ಟುಹಾಕಿದೆ. ಈ ಹೊಸ AI ಟೂಲ್ನ ನೇರ ಪರಿಣಾಮ ನಮ್ಮ ಭಾರತೀಯ IT ಕಂಪ್ನಿಗಳ ಮೇಲೂ ಆಗಿದೆ. TCS, ವಿಪ್ರೋ ಮತ್ತು ಇನ್ಫೋಸಿಸ್ನಂಥ ದೊಡ್ಡ ಕಂಪ್ನಿಗಳ ಶೇರ್ಗಳು 7ರಿಂದ 12% ಕುಸಿದಿವೆ. ಇದರಿಂದ ನಮ್ಮ IT ಸೆಕ್ಟರ್ ಮೇಲೆ ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಕೊನೆಯದಾಗಿ ಒಂದು ಪಾಸಿಟಿವ್ ನ್ಯೂಸ್. ಇದು ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದ್ದು. ಜಾಗತಿಕ ರೇಟಿಂಗ್ ಏಜೆನ್ಸಿಯಾದ ಮೂಡೀಸ್ ಭಾರತದ GDP ಬೆಳವಣಿಗೆ ಬಗ್ಗೆ ಒಂದು ಒಳ್ಳೆ ಮುನ್ಸೂಚನೆ ಕೊಟ್ಟಿದೆ. ಮೂಡೀಸ್ ವರದಿ ಹೇಳೋ ಪ್ರಕಾರ ಬರ್ತಿರೋ ಫಿನಾನ್ಷಿಯಲ್ ಇಯರ್ನಲ್ಲಿ ಭಾರತದ GDP ಗ್ರೋತ್ ರೇಟ್ 6.4% ಇರಲಿದೆಯಂತೆ. ವಿಶೇಷ ಅಂದ್ರೆ ಇದು G20 ದೇಶಗಳಲ್ಲೇ ಅತಿ ವೇಗದ ಬೆಳವಣಿಗೆ ಆಗಲಿದೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜನರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಎರಡನೇದಾಗಿ ಸರ್ಕಾರದ ಪೂರಕ ನೀತಿಗಳು ಮತ್ತೆ ನಮ್ಮ ದೇಶದ ಸದೃಢವಾದ ಬ್ಯಾಂಕಿಂಗ್ ವ್ಯವಸ್ಥೆ, ಇವೆಲ್ಲವೂ ಈ ಬೆಳವಣಿಗೆಗೆ ಕಾರಣ ಅಂತ ವರದಿಲಿರುತ್ತೆ. ಇವತ್ತಿನ ಈ ಪ್ರಮುಖ ವಿದ್ಯಮಾನಗಳ ವಿಶ್ಲೇಷಣೆ ಇಲ್ಲಿಗೆ ಮುಗಿಯಿತು. ಜಗತ್ತು ತುಂಬಾ ವೇಗವಾಗಿ ಬದಲಾಗ್ತಿದೆ, ಹಾಗಾಗಿ ಅದರ ಬಗ್ಗೆ ಅಪ್ಡೇಟ್ ಆಗಿರೋದು ನಮ್ಮೆಲ್ಲರಿಗೂ ಬಹಳ ಮುಖ್ಯ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.